ಈಗ ರೀಸೆಂಟಾಗಿ ನೀವು ಡಿ ಬಾಸ್ ಫ್ಯಾನ್, ಸೊ ಹಾಗಾಗಿ ರೀಸೆಂಟಾಗಿ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಯಿತು, ನೋಡಿದ್ರಾ ಸರ್? ಮೇಡಮ್ ಎಲ್ಲಿ ನೀವೇ ನೋಡ್ತಾ ಇದ್ದೀರಿ? ನಾನು ಬಿಟ್ರಾ? ಇವಾಗ ಬಿಡ್ತೀರಾ ಹೋಗ್ತೀನಿ ಮತ್ತೆ ನಮ್ಮ ಇಂಟರ್ವ್ಯೂ ಆದಮೇಲೆ ಹೋಗೋದು. ಅದೇ ಸೊ ಕಂಪ್ಲೀಟ್ಲಿ ಪ್ಯಾಕ್ಡ್ ಅಪ್ ಆಗಿದೆ ಮೇಡಮ್, ಹೋಗೋಕ್ಕಾಗಿಲ್ಲ. ನಾಳೆ ಇವತ್ತು ಹೋಗೋಣ ಅಂದ್ಕೊಂಡು ಇವತ್ತು ಫುಲ್ ಲೇಟ್ ಆಗಿಬಿಡುತ್ತೆ. ಸೊ ನಾಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾಳೆ ಹೋಗೋಣ ಅಂತ. ಓಕೆ. ಸೊ ಈಗ ಇತ್ತೀಚೆಗೆ ನಾವು ಗಮನಿಸಿದ್ವಿ ಫ್ಯಾನ್ಸ್ ವಾರ್. ಸೊ ಈ ವಾರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅದೇ ಮೇಡಮ್, ಅದು ಅವಶ್ಯಕತೆ ಇರಲಿಲ್ಲ. ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗನ, ಕನ್ನಡ ಸಿನಿಮಾನ ಬೆಳೆಸೋಣ. ಕನ್ನಡ ಸಿನಿಮಕ್ಕೆ ಬೇಕಾದ್ರೆ ಯುದ್ಧ ಮಾಡೋಣ, ನಮ್ಮ ಕನ್ನಡ ಸ್ಟಾರ್ಸ್ ಬಗ್ಗೆ ಬೇಡ. ಅವರಿಬ್ಬರು ನಮ್ಮ ಕರ್ನಾಟಕದ ಆಸ್ತಿ, ಅವ್ರನ್ನ ಇಬ್ಬರನ್ನೂ ಆರಾಧಿಸೋಣ ಅಂತ ಕೇಳ್ಕೊತಾ ಇದ್ದೀನಿ. ಎಸ್, ಈಗ ಮಾರ್ಕ್ ಕೂಡ ರಿಲೀಸ್ ಆಗಿದೆ, ಸೊ ಆ ಬಗ್ಗೆ ಹೇಳೋದಾದ್ರೆ? ವೇಟಿಂಗ್ ಟು ಸ್ವೀಟ್ ಮೇಡಮ್. ನಾಳೆ ಆ ಸಿನಿಮಾನ ನೋಡ್ಬೇಕು ನಾನು. ಸೊ ಒಬ್ಬ ಸುದೀಪಿಯನ್ ಫ್ಯಾನ್ ಆಗಿ ನಾನು ಸರ್ ಚಿತ್ರ ಅಂದ್ರೇ ಒಂದು ಟ್ರೀಟು ನೋಡೋಕ್ಕೆ. ಸೊ ಆದಷ್ಟು ಬೇಗ ನಾಳೆ ಅಟ್ ಎನಿ ಕಾಸ್ಟ್ ನೋಡಲೇಬೇಕು ಅಂತ ಇದೆ.